ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು, ಲಿಂಗ, ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ, ರುಚಿಯುಕ್ತ, ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ, ರಕ್ತವಾಗಿ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿರ್ತೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ತರಕಾರಿ, ಕಾಯಿ, ಪಲ್ಯಗಳು ತುಂಬಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನುವ ಗಾದೆ ನೀವೆಲ್ಲರೂ ಕೇಳಿರ್ಬೋದಲ್ಲ. ಹಾಗೆ ಊಟ ಮಾಡೋದಕ್ಕೆ ಶ್ರೀಮಂತ ಬಡವ ಅನ್ನುವ ಭೇದ ಇಲ್ಲ. ಆರೋಗ್ಯಪೂರ್ಣ ಊಟ ಎಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟೇನು ಅನ್ನೋದನ್ನು ವಿವರವಾಗಿ ತಿಳಿಸುವ ಕಾರ್ಯಕ್ರಮವೇ ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ
ಉತ್ತರ ಕರ್ನಾಟಕ ಶೈಲಿಯ ಅಡುಗೆಯನ್ನು ನಮಗೆ ಪರಿಚಯಿಸಲಿಕ್ಕೆ ಗುಲ್ಬರ್ಗದಿಂದ ಶಶಿಕಲಾ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶಶಿಕಲಾ ಅವರೇ, ಇವತ್ತು ಯಾವ ಅಡುಗೆಯನ್ನು ಮಾಡ್ತಾ ಇದ್ದೀರಾ? ನಾನು ಇವಾಗ ಸಾಬುದಾನಿ ಉಪ್ಪಿಟ್ಟು ಮಾಡ್ತೇನೆ ರೀ. ಸಾಬುದಾನಿ ಓಕೆ. ಇದಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಒಮ್ಮೆ ವೀಕ್ಷಕರಿಗೆ ತಿಳಿಸ್ತೀರಾ? ಇದು ಒಂದು 6 ತಾಸು ಸಾಬುದಾನಿ ನೆನೆ ಹಾಕಬೇಕ್ರಿ. ತೊಳೆದು ಚೆನ್ನಾಗಿ 6 ತಾಸು ನೆನೆಬೇಕು. ಓಕೆ, 6 ಗಂಟೆ ನೆನೆಸಿಡ್ಬೇಕು. ಆಮೇಲೆ ನೆನೆಸಿ ಆದ್ಮೇಲೆ ನೀರನ್ನು ತೆಗಿಬೇಕು. ಒಂದು ಕಪ್ ನೀರು ಹಾಕಬೇಕು. ನಾವೆಷ್ಟು ಸಬ್ಬಕ್ಕಿ ತಗೊಂಡಿರ್ತೀವಲ್ರಿ ಅಷ್ಟು ನೀರು ಹಾಕಬೇಕು. ಅದಕ್ಕೆ ಹಾಕಿ ರಾತ್ರಿ ಮುಚ್ಚಿಡ್ಬೇಕು. ಓಕೆ, ಇದರಲ್ಲಿ ಈಗ 1 ಕಪ್ಪು ಸಾಬುದಾನ ಇದೆ, ಸಬ್ಬಕ್ಕಿ ಇದೆ. ಸರಿ. ಆದ್ಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಅರಿಶಿನ ಹಾಕೋದು, ಉಪ್ಪು ಅದೆಲ್ಲ. ಇದು ಪುಡಿ ಕಡಲೆ ಬೀಜ ಪುಡಿ ಮಾಡ್ಕೊಂಡು ಬಂದೆ ನನ್ನ ಮನೆಗೆ ಮಿಕ್ಸಿದಾಗ ರೆಡಿ ಮಾಡ್ಕೊಂಡು. ಅದು ರೆಡಿ ಹೇಗೆ ಮಾಡ್ಕೊಂಡಿದ್ದೀರಾ? ಕಡಲೆ ಬೀಜದ ಸಿಪ್ಪೆ ತೆಕ್ಕೊಂಡಿದ್ದೀರಾ? ಚೆನ್ನಾಗಿ ಹುರಿದು ಹುರಿದು ಬಿಟ್ಟು ಅದ್ರ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಸ್ವಲ್ಪ ತುಂಬಾ ತರಿ ಮಾಡ್ಕೊಂಡು ಬಂದೆ. ತರಿ ಮಾಡ್ಕೊಂಡು ಬಂದಿದ್ದೀರಾ. ಸರಿ. ಇದರಲ್ಲಿ 1 ಕಪ್ಪು ಸಾಬುದಾನ ಇದೆ. ಇದು ಎಷ್ಟು ಬೇಕಾಗಬಹುದು? 1 ಕಪ್. ಇದಕ್ಕೆ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಹೌದು, ಕಡಲೆ ಬೀಜ ಹಾಕಿದ್ರೆ ಏನ್ ಟೇಸ್ಟ್ ಕಡಿಮೆ ಆಗೋದಿಲ್ಲ, ಯಾವಾಗ್ಲೂ ಚೆನ್ನಾಗಿರುತ್ತೆ. ಸರಿ. ಇಷ್ಟೇ ಅಷ್ಟೇ ಅಂತ ಏನಿಲ್ಲ, ಎಷ್ಟು ಬೇಕಾದ್ರೆ ಹಾಕೋಬಹುದು. ಸರಿ ಸರಿ. ಬಾಣ್ಲೆಲಿ ಎಣ್ಣೆ ಹಾಕೊಳ್ಬೇಕನ್ಸುತ್ತಲ್ಲ? ಹಚ್ತೀನಿ ಮೊದ್ಲ. ಸರಿ ಸರಿ. ಎಷ್ಟು ಎಣ್ಣೆ ಬೇಕಾಗುತ್ತೆ? ಒಂದು 2 ಸ್ಪೂನ್ ಆದ್ರೆ ಸಾಕ್ರಿ. 2 ಸ್ಪೂನ್ ಆದ್ರೆ ಸಾಕಾಗುತ್ತಲ್ಲ? ತುಂಬಾ ಎಣ್ಣೆ ಬೇಡ. ಬೇಡ. ಸರಿ. ಮತ್ತೆ ನೀವು ಬಿಡುವಿನ ವೇಳೆಯಲ್ಲೆಲ್ಲ ಏನು ಮಾಡ್ತೀರಾ? ನೀವು ವಚನದ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಏನು ಮಾಡ್ತೀರಾ ನಿಮ್ಮ ಟೈಮ್ ಇದ್ದಾಗೆಲ್ಲ? ಟೈಮ್ ಇದ್ದಾಗ ಕೆಲಸ ಮಾಡ್ತೀವಿ, ಟಿವಿ ನೋಡ್ತೀವಿ, ವಚನಗಳು ಓದ್ತೀವಿ, ಬುಕ್ ಓದ್ತೀನಿ. ಕಲ್ಯಾಣ ಕಿರಣ ಓದ್ತೀವಿ, ಬಸವಣ್ಣವ್ರದ್ದು ಬುಕ್ಗಳು ಓದ್ತೀವಿ. ಹೌದಾ? ಈಗ ಗುಲ್ಬರ್ಗದಿಂದ ಬಂದಿದ್ದೀನಿ ಅಂದ್ರಲ್ಲ, ಗುಲ್ಬರ್ಗದಲ್ಲಿ ಎಲ್ಲಾಗುತ್ತೆ ನಿಮ್ಮ ಮನೆ? ನಮ್ದು ಅಲ್ಲಿ ಹಳ್ಳೇರಿ ಸಾವಳಿಗೆ ಅಂತೇಳಿ. ಸಾವಳಿಗೆ ಅಂತ ಒಂದು ಹಳ್ಳಿಯಿಂದ. ಪರವಾಗಿಲ್ಲ, ಅಷ್ಟು ದೂರದಿಂದ ಬಂದಿದ್ದೀರಾ, ಹೇಳಿ ಬಂದಿದ್ದೀರಾ ಮನೇಲಿ ಎಲ್ಲರಿಗೂ? ನಾವು ಇಲ್ಲೇ ಇದ್ದೇವ್ರಿ ಇವಾಗ. ಹೌದಾ? 12 ವರ್ಷದಿಂದ ಇಲ್ಲೇ ಇದ್ದೀರಾ. ಆದ್ರೆ ನಿಮ್ಮ ಮೂಲ ಊರು ಗುಲ್ಬರ್ಗ. ಅದು ಎಣ್ಣೆ ಕಾದಿದೆ ಅನ್ಸುತ್ತೆ, ಕಾಯ್ತಾ ಇದೆ. ಬೇಕಾದ್ರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಬಿಡಿ. ಸಿಮ್ಮಲ್ಲಿದೆ, ಇರ್ಲಿನಾ? ಇದೀಗ ಒಗ್ಗರಣೆ ಹಾಕೊಳ್ಬೇಕಾ? ಒಗ್ಗರಣೆ ಹಾಕ್ತೀನಿ, ಜೀರಿಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀರಾ. ಸರಿ. ಖಾನಾವಳಿ ಕಾರ್ಯಕ್ರಮದಲ್ಲಿ ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವಣ್ಣನವರ ವಚನ ನಿಮ್ಗೆ ಗೊತ್ತಿದೆ ಅಂತ ನೀವು ಆಗಲೇ ನಾವು ಮಾತಾಡುವಾಗ ಗೊತ್ತಾಯ್ತು. ಹೇಗೆ ಒಂದೆರಡು ವಚನ ಹೇಳ್ಬೋದಾ? ಹೇಳ್ತೀನಿ ರೀ ವಚನಗಳು. ಹೇಳಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಏಗನಲಿಂಗ ದೇವ ನಿಮ್ಮ ಚರಣ ಕಮಲದೊಳಗನು ತುಂಬಿ, ಚರಣ ಕಮಲದೊಳಗನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಬಸವ ತತ್ವಗಳನ್ನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಾ? ಅಂದ್ರೆ ಅದರ ಬಗ್ಗೆ ಓದ್ತಾ ಇರ್ತೀರಾ ಅಥವಾ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀರಾ? ಬಸವ ಮಂಟಪಕ್ಕೆ ಹೋಗ್ತೇವ್ರಿ, ಸಂಡೆ ಹೋಗ್ತೇವ್ರಿ. ಮನೆಯಲ್ಲೇ ಬಸವ ಪೂಜಾ ವೃತ ಮಾಡ್ತೇವ್ರಿ, ಮಂತ್ರ ಪಠಣ ಮಾಡ್ತೇವಿ, ಬಸವ ಸ್ತುತಿ ಓದ್ತೀವಿ. ಪ್ರತಿದಿನ ನಿಮ್ದು ಧ್ಯಾನದ ಟೈಮ್ ಅಂತ ಒಂದು ಮೀಸಲಿಟ್ಟಿದ್ದೀರಾ ನಿಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ? ಬಸವಣ್ಣವ್ರ ಪೂಜೆ ಒಂದೇ ಮಾಡ್ತೇವ್ರಿ, ಬೇರೆ ಯಾವುದೇ ಪೂಜೆ ಮಾಡಲ್ಲ ರೀ. ಅದೇ ಅದಕ್ಕೋಸ್ಕರ ಒಂದು ಟೈಮ್ ಅನ್ನ ಮೀಸಲಿಟ್ಬಿಟ್ಟಿದ್ದೀರಾ? ಬೆಳಗ್ಗೆ ಹೇಳೋಣ ಅದೇ ಮಾಡೋದು. ನಿಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರೂ ಬಸವಣ್ಣನ ತತ್ವಗಳನ್ನ ಫಾಲೋ ಮಾಡ್ತಾರೆ? ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ದಾಗಿಂದ ಮಾಡ್ತಾರೆ. ಹೌದಾ? ಮಕ್ಕಳೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಇವಾಗ? ಅವರು ಪ್ರೈವೇಟ್ ಕಂಪ್ನಿಯಾಗ ಜಾಬ್ ಮಾಡ್ತಾರ್ರಿ. ಓಕೆ. ಮತ್ತೆ ಅಡುಗೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ನಿಮ್ಗೆ? ಐತ್ರಿ. ಹೌದಾ? ಮಾಡ್ತಾ ಇರ್ತೀರಾ ಹೊಸ ಹೊಸ ರುಚಿಗಳನ್ನ? ಮಾಡ್ತಾ ಇರ್ತೇನೆ. ಹೇಳಿ ಬಂದಿದ್ದೀರಾ ಮಕ್ಕಳಿಗೆಲ್ಲ ನಾನು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ? ಹೌದಾ? ಎಲ್ರಿಗೆ ಖುಷಿ ಆಯ್ತಾ? ಏನಂದ್ರು? ಎಲ್ಲರಿಗೂ ಖುಷಿ ಆಯ್ತು, ನನಗೂ ಮೊದಲು ಖುಷಿ ಆಯ್ತು. ಹೌದಾ? ಓಕೆ.
ಮತ್ತೆ ಏನೆಲ್ಲ ಮಾಡ್ತೀರಾ ನೀವು? ಹೆಚ್ಚಾಗಿ ಉತ್ತರ ಕರ್ನಾಟಕದ ಅಡಿಗೆಗಳನ್ನ ಮಾಡ್ತೀರಾ ಅಥವಾ ಇಲ್ಲಿದು ಮಾಡ್ತೀರಿ ಅಲ್ಲಿದು ಎರಡೂ ಮಾಡ್ತೀರಿ. ಹಾ ಸರಿ ಸರಿ, ಎಲ್ಲಾ ರೀತಿಯನ್ನು ಟ್ರೈ ಮಾಡ್ತೀರಾ. ಈಗ ಸಾಬುದಾನೆ ಹಾಕ್ತೇನೆ. ಅದಕ್ಕೆ ಇವಾಗ ಸ್ವಲ್ಪ ಹುರಿದಾದ್ಮೇಲೆ ಸಾಬುದಾನೆ ಹಾಕ್ತಿದ್ದೀರಾ. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹುರಿದಾದ್ಮೇಲೆ. ಸರಿ ಸರಿ. ಹಾ ಇದು ನಾವು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ತರನೇನಾ ಅಥವಾ ಸ್ವಲ್ಪ ಬೇರೆ ನೀರು ಹಾಕ್ತೀವಲ್ಲ, ಇದಕ್ಕೆ ನೀರು ಹಾಕಲ್ಲ ರೀ. ಅಷ್ಟೇ, ಮತ್ತೆಲ್ಲ ಪ್ರೋಸೆಸ್ ಒಂದೇನೆ. ರವೆ ಉಪ್ಪಿಟ್ಟಲ್ಲಿ ನೀವು ನೀರು ಹಾಕ್ಬೇಕಾಗತ್ತೆ, ಇದು ಆಲ್ರೆಡಿ ನೆಂದಿರೋದ್ರಿಂದ ಹಾಕೋದಿಲ್ಲ, ನೀವು ಹಾಕೋದ್ ಬೇಡ. ಇದು ಅವಲಕ್ಕಿ ತರ ಮಾಡೋದ್ರಿ. ಹಾ, ನಾವೀಗ ಅವಲಕ್ಕಿ ನೆನೆಸಿ ಮಾಡ್ತೀವಲ್ಲ ಆ ತರ. ಅಂದ್ರೆ ಇದಕ್ಕೆ 6 ಗಂಟೆ ನೆನೆಬೇಕು ರೀ ಇದು. ಹಾ ಅವಾಗ ನಿಮ್ಗೆ ತಿನ್ಲಿಕ್ಕೆ ತುಂಬಾ ಮೃದು ಆಗತ್ತೆ ಮತ್ತೆ ಮೆತ್ತಗಾಗುತ್ತೆ ರೀ. ಸರಿ ಸರಿ. ಮತ್ತೆ ಏನೆಲ್ಲ ಹೊಸ ಹೊಸ ತಿಂಡಿಗಳನ್ನ ಟ್ರೈ ಮಾಡಿದ್ದೀರಾ? ಉಪ್ಪಿಟ್ಟು ಬೇರೆದು ಮಾಡಿದ್ದೀರಾ? ರವೆ ಉಪ್ಪಿಟ್ಟು, ಸಾಬುದಾನ ಉಪ್ಪಿಟ್ಟು ಬಿಟ್ಟು? ರವೆ ಉಪ್ಪಿಟ್ಟು, ಸಾಬುದಾನ ಉಪ್ಪಿಟ್ಟು ಮಾಡ್ತೇವ್ರಿ. ಮತ್ತೆ ಅದು ದಪ್ಪ ರವೆ ಬರುತ್ತಲ್ಲ ಅದ್ರಲ್ಲೂ ಮಾಡ್ತೀರಾ, ಅದು ಚೆನ್ನಾಗಿರುತ್ತೆ. ಮತ್ತೆ ತಿಂಡಿಗಳಲ್ಲಿ ಬೇರೇನ್ ತಿಂಡಿ ಮಾಡ್ತೀರಾ? ದೋಸೆ, ಇಡ್ಲಿ, ಪಡ್ಡು. ಅಲ್ಲ, ನಿಮ್ಮ ಗುಲ್ಬರ್ಗದ ಶೈಲಿಯ ತಿಂಡಿಗಳು ಯಾವುದು? ಅಲ್ಲಿ ರೊಟ್ಟೆ, ಬದನೆಕಾಯಿ ಪಲ್ಯ, ಗಟ್ಟಿಬೇಳೆ, ಶೇಂಗಾದ ಹಿಂಡಿ ಅಂತೇವ್ರಿ ನಾವು. ಶೇಂಗಾದ ಹಿಂಡಿ ಅಂತೇವಿ, ಮೊಸರು. ಓಕೆ. ಸೊ ಹೆಚ್ಚಾಗಿ ಉತ್ತರ ಕರ್ನಾಟಕದ ಶೈಲಿಯ ತಿಂಡಿಯೇ ನೀವು ಮನೇಲಿ ಮಾಡೋದು? ಅಲ್ಲಿ ಜಾಸ್ತಿ ರೊಟ್ಟಿ ತಿನ್ನಲ್ಲ ನಮ್ಮ ಹುಡುಗರು, ಚಪಾತಿ ಜಾಸ್ತಿ ಮಾಡೋದ್ರಿ. ರೊಟ್ಟಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನೀವು ಮಾಡ್ತೀರಾ ರೊಟ್ಟಿ? ನಿಮ್ಗೆ ನೀವು ಮಾಡ್ಕೊಳ್ತೀರಾ? ಮಕ್ಕಳು ತಿನ್ಲಿಲ್ಲ ಅಂದ್ರೆ ನೀವು ಮಾಡ್ತೀರಾ? ಈಗ ಉಪ್ಪು ಹಾಕ್ತಾ ಇದ್ದೀರಾ ಎಷ್ಟು ಬೇಕು ಅನ್ನೋದು. ಇದಕ್ಕೆ ಒಂದ್ಸತ್ ನೆನ್ಸಿರೋದ್ರಿಂದ ತುಂಬಾ ಬೇಯಿಸ್ಬೇಕು ಅಂತ ಇಲ್ವಾ? ಏನಿಲ್ಲ ರೀ, ಬೇಗ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ನೆನ್ಸಿರೋದ್ರಿಂದ ಬೇಯೋದು ಬೇಗ ಆಗ್ಬಿಡುತ್ತೆ. ಇದು ಬೇಗ ನೆನೆಸಿದ್ರೆ ಚೆನ್ನಾಗಿರುತ್ತೆ ರೀ, ಇಲ್ಲಾಂದ್ರೆ ಇದು ತಿನ್ನಕ್ಕೆ ಸರಿ ಆಗೋದಿಲ್ಲ. ಒಂದು 10 ನಿಮಿಷದಲ್ಲಿ ಆಗ್ಬಿಡುತ್ತಾ? ಆಗುತ್ತೆ ರೀ. ಮತ್ತೆ ಇನ್ನೇನು ಹವ್ಯಾಸಗಳಿದೆ ಅಮ್ಮ ನಿಮ್ಗೆ? ಏನಿದೆ, ಮನೆ ಕೆಲಸ ಮಾಡೋದು, ಟಿವಿ ನೋಡೋದು, ಬುಕ್ ಓದೋದು. ಮಕ್ಕಳಿಗೂ ಎಲ್ಲ ಹೇಳ್ಕೊಟ್ಟಿದ್ದೀರಾ ಬಸವಣ್ಣನವರ ವಚನಗಳನ್ನೆಲ್ಲ? ಅವರಿಗೆ ಎಲ್ಲ ಬರುತ್ತೆ ಮೊದಲು. ಬರುತ್ತಾ ಎಲ್ಲರಿಗೂ? ಪರವಾಗಿಲ್ಲ. ಈಗ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಆದ್ರೂ ನಿಮ್ಮ ಜೊತೆ ಈ ಪ್ರಾರ್ಥನೆಗೆಲ್ಲ ಬರ್ತಾರೆ ಅವರು? ಎವ್ರಿ ಡೇ ಸಂಡೇನೂ ಬರ್ತಾರೆ? ಬಸವ ಮಂಟಪಕ್ಕೆ ಬರ್ತಾರೆ. ಕೂಡಲ್ ಸಂಗಮಕ್ಕೆ ಹೋಗ್ತೀವಿ, ಕಲ್ಯಾಣಕ್ಕೆ ಹೋಗ್ತೀವಿ, ಬಸವ ಕಲ್ಯಾಣಕ್ಕೆ ಹೋಗ್ತೀವ್ರಿ. ಎಲ್ಲ ಕಡೆ ಬರ್ತಾರೆ. ಫ್ಯಾಮಿಲಿದು ಸಪೋರ್ಟು ಇದೆ ನಿಮ್ಮ ಎಲ್ಲಾ ಒಂದು ಕೆಲಸಗಳಿಗೆ? ಎಲ್ಲದಕ್ಕೂ ಮಾಡ್ತಾರೆ. ಸರಿ ಸರಿ. ಪುಡಿ ಹಾಕ್ತೇನ್ರಿ, ಕಡಲೆ ಬೀಜದ್ದು. ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಕಡಲೆ ಬೀಜ ನಾನು ಅನ್ಕೊಂಡಾಗೆ ತುಂಬಾ ಜಾಸ್ತಿ ಉಪಯೋಗಿಸ್ತೀರಾ ಅಲ್ವಾ? ಎಲ್ಲದಕ್ಕೂ ರೊಟ್ಟಿ, ಅನ್ನಕ್ಕೆ, ಎಲ್ಲದಕ್ಕೂ ಊಟಕ್ಕೆ ಮೊದಲು ಇದೆ. ಹೌದೌದು, ಚಟ್ನಿ, ಕಡಲೆ ಬೀಜದ್ದು. ಇನ್ನೇನ್ ಮಾಡ್ತೀರಾ ಕಡಲೆ ಬೀಜದಲ್ಲಿ? ಶೇಂಗಾದ ಹೋಳಿಗೆ ಮಾಡ್ತೀವ್ರಿ. ಹೋಳಿಗೆ ಮಾಡ್ತೀರಾ? ಉಂಡಿ ಕಟ್ತೇವ್ರಿ. ಇದು ಮಹಾರಾಷ್ಟ್ರ ಕಡೆ ಭಾಳ ಇದು ಮಾಡೋದು. ಮಹಾರಾಷ್ಟ್ರ ಕಡೆದ ಇದು ಜಾಸ್ತಿ ಮಾಡ್ತಾರೆ. ಆ ಕಡೆ ಉತ್ತರ ಕರ್ನಾಟಕದಾಗ ಮಾಡ್ತಾರೆ, ಅಂದ್ರೆ ಮಹಾರಾಷ್ಟ್ರ ಕಡೆ ಭಾಳ ಮಾಡ್ತಾರೆ. ಇದು ಹೇಗೆ ನೀವೀಗ ಬೆಳಿಗ್ಗೆ ತಿಂಡಿ ಅಂತ ಮಾಡ್ತೀರಾ ಅಥವಾ ಸಾಯಂಕಾಲಕ್ಕೆ? ಉಪವಾಸ ಇದ್ದಾಗ ಮಾಡ್ತೀವ್ರಿ, ಶಿವರಾತ್ರಿ ಇದ್ದಾಗ. ಅದು ಯಾವಾಗೊಂದು ಖಾಲಿ ಟೈಮ್ನಾಗ ಬೇಕಾದ್ರೆ ಮಾಡ್ಬೋದು. ಹೆಚ್ಚಾಗಿ ಉಪವಾಸದಲ್ಲಿ ಇದನ್ನ ತಿನ್ಬಹುದು. ಇದು ಬಹಳ ತಂಪರಿ ಇದು ದೇಹಕ್ಕೆ. ಓಹೋ, ಹೌದಾ? ಅಂದ್ರೆ ಉಪವಾಸ ಇದ್ದಾಗ ನಾವು ಸಾಬುದಾನ ತಿನ್ಬಹುದು, ತೊಂದರೆ ಇಲ್ಲ ಅಂತ ಹೇಳೋದು ನೀವು. ಬಾಡಿ ಹೀಟ್ ಆಗಿರ್ತದಲ್ಲ ಉಪವಾಸ ಮಾಡಿ, ಅವಾಗ ಇದು ತಿನ್ಬೋದು. ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಅಲ್ಲ ಶಶಿಕಲಾ ಅವರೇ? ರೆಡಿ ಆಗಿದೆ. ಇದೀಗ ಸಾಬುದಾನ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಟೇಸ್ಟ್ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರೆಡಿ ಆಯ್ತಾ ಶಶಿಕಲಾ ಅವರೇ? ರೆಡಿ ಆಗಿದ್ದಾರೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕಾ? ನೀವು ಹೇಳಿದ್ರಲ್ಲ ಬಸವ ಮಂಟಪಕ್ಕೆ ನಾವು ಹೋಗ್ತಾ ಇರ್ತೀವಿ ಅಂತ. ಈಗ ನನಗೆ ಹಾಗೆ ನಮ್ಮ ವೀಕ್ಷಕರಿಗೂ ಸ್ವಲ್ಪ ನೀವು ಆ ಬಸವಣ್ಣನ ತತ್ವದ ಬಗ್ಗೆ ಅಥವಾ ಅಲ್ಲಿ ಹೋಗಿ ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಕೊಡ್ತೀರಾ? ಯಾವ ರೀತಿ ನೀವು ಮನೆಯಲ್ಲೂ ಹೇಳಿದ್ರಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ, ಸ್ವಲ್ಪ ನಮಗೆ ವಿವರಣೆ ಕೊಡಿ ಅದ್ರ ಬಗ್ಗೆ. ಬಸವ ಮಂಟಪದಾಗ ರೀ ಸಂಡೇ ರೀ ಸಾಮೂಹಿಕ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆದಾಗ ಕುತ್ಕೊಂಡು ನಾವು ಭಾಗಿಯಾಗಿ ಅವರು ಪ್ರವಚನ ಮಾಡ್ತಾರ, ನಾವು ಕೇಳ್ತಿದ್ವಿ. ಹೇಳಿ ಹೌದಾ? ಪ್ರವಚನ ಅಂದ್ರೆ ಯಾವ ರೀತಿಯಲ್ಲಿ ಮಾಡ್ತಾರೆ? ಯಾರು ಬರ್ತಾರೆ ಯೂಶಲಿ? ಸ್ವಾಮೀಜಿಯವ್ರು ಬರ್ತಾರೆ. ಯಾರಾದ್ರೂ ಸ್ವಾಮೀಜಿಯವ್ರು ಬಂದು ಪ್ರವಚನ ಮಾಡ್ತಾರೆ. ಸಂಡೇ ಮಾಡ್ತಾರೆ, ಸಾಮೂಹಿಕ ಪ್ರಾರ್ಥನೆ ಮಾಡೋದು. ಅದ್ರಾಗ ನಾವು ಭಾಗಿಯಾಗ್ತೀವ್ರಿ. ಓಕೆ ಓಕೆ.
ನೀವು ಬಸವ ತತ್ವದ ಪ್ರಚಾರದಲ್ಲೂ ನೀವು ಭಾಗಿಯಾಗಿದ್ದೀರಾ ನೀವು? ಇಲ್ಲ ಇಲ್ಲ ರೀ, ಪ್ರಚಾರಕ್ಕೆ ಹೋಗಿಲ್ಲ ರೀ ನಾವು. ನೀವು ಅಲ್ಲಿ ಭಾಗವಹಿಸ್ತೀರಾ ನೀವು? ಪ್ರಾರ್ಥನಾಕಾದ ಹೋಗ್ತೀವಿ ರೀ, ಏನೋ ಫಂಕ್ಷನ್ ಇದ್ರೆ ಹೋಗ್ತೀವಿ. ಈಗ ರೆಡಿ ಆಗಿದೆಯಾ ಇವಾಗ? ಅದನ್ನ ನಾವು ನಿಂಬೆಹಣ್ಣು ಹಾಕಿ ಆಯ್ತಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ? ಇದ್ರ ಮೇಲೆ ಹಾಕ್ತೀನಿ ರೀ. ಸರಿ ಸರಿ, ಈ ಸರ್ವಿಂಗ್ ಬೌಲಿಗೆ ಹಾಕಿ ಬಿಡ್ತೀರಾ? ತುಂಬ ಪರಿಮಳ ಬರ್ತಾ ಇದೆ ಉಪ್ಪಿಟ್ಟಿಂದು, ತುಂಬ ಟೇಸ್ಟ್ಫುಲ್ ಆಗಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ನೀವು? ಅದು ಒಳಗೆ ಹಾಕೇನ್ರಿ ಮೊದಲೇ. ಸರಿ ಸರಿ. ನೀವು ಉಪವಾಸಕ್ಕೆ ಇದು ಒಳ್ಳೇದು ಅಂತ ಹೇಳಿದ್ರಲ್ಲ, ಪ್ರತಿ ಶಿವರಾತ್ರಿಯಲ್ಲೂ ಇದೇ ಮಾಡೋದು ನೀವು? ಹಣ್ಣು ಅದು ಎಲ್ಲ ತಗೊಂಡಿರ್ತೇವಲ್ರಿ, ಇದನ್ನು ಖಾರ ಇದನ್ನ ತಿಂತೀರಾ ನೀವು? ಇದು ತುಂಬಾ ಒಳ್ಳೇದು ಕೂಡ. ಸಾಬುದಾನ ಉಪ್ಪಿಟ್ಟು ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡಿ ಹೇಳ್ರಿ. ಹೌದು, ನಾನು ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ. ವೀಕ್ಷಕರೇ, ನಮ್ಮ ಶಶಿಕಲಾ ಅವರು ತಯಾರಿಸಿದ ಸಾಬುದಾನ ಉಪ್ಪಿಟ್ಟು ರೆಡಿ ಆಗಿದೆ. ಬಹಳ ಟೇಸ್ಟಿಯಾಗಿ ಕಾಣ್ತಾ ಇದೆ. ಆ ಕ್ರಿಸ್ಟಲ್ ಇದೆಯಲ್ಲ, ಅದು ಯಾವಾಗ ತಿನ್ನೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಅದ್ರ ಮೇಲೆ ಆ ಕೊತ್ತಂಬರಿ ಸೊಪ್ಪೆಲ್ಲ ಮತ್ತೆ ಈರುಳ್ಳಿ ಎಲ್ಲ ಹಾಕಿ ಬಹಳ ಸ್ಪೈಸಿಯಾಗಿ ಕಾಣ್ತಾ ಇದೆ. ಇದೀಗ ನಾನು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿದೆ. ಅದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಬಾಯಿಗೆ ಹಾಕಿದ ತಕ್ಷಣ ಕರಗ್ತಾ ಇದೆ. ಹೌದ್ರಿ. ನಮ್ಗೆ ಯಾವಾಗಲೂ ನಾವು ಮನೆಯಲ್ಲಿ ರವೆ ಉಪ್ಪಿಟ್ಟು ಮಾಡ್ತೀವಿ ಅಥವಾ ನಮ್ಮ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಿ, ಆದರೆ ಇದೊಂದು ವಿಭಿನ್ನ ರುಚಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಾಯಿಗೆ ಹಾಕೊಂಡ ತಕ್ಷಣ ನಿಮಗೆ ಎಲ್ಲ ಫ್ಲೇವರ್ಸ್ ಬರ್ತಾ ಇದೆ. ನನಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅದರಲ್ಲಿ ಈ ಸಾಬುದಾನ ತುಂಬ ಚೆನ್ನಾಗಾಗಿದೆ, ಬಹಳ ರುಚಿ ಇದೆ. ಇದನ್ನು ನಾವು ನಿಜವಾಗ್ಲೂ ವೀಕ್ಷಕರೇ, ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ನಾನು ಅಂದ್ಕೊಳ್ಳೋದಾದರೆ, ಈಗ ಮಕ್ಕಳಿಗೆ ನಾವು ಬಾಕ್ಸಲ್ಲಿ ತಿಂಡಿ ಕೊಡಬೇಕಾಗತ್ತೆ, ಹಾಗೆ ದೊಡ್ಡವರು ನಾವು ಕ್ಯಾರಿ ಮಾಡಬೇಕಾಗತ್ತೆ. ಯಾವಾಗಲೂ ನಾವು ಅದೇ ಯೋಚನೆ ಮಾಡ್ತಾ ಇರ್ತೀವಿ, ಏನು ತಿಂಡಿ ಮಾಡೋದು ಇವತ್ತು ಅಂತ. ಯಾವಾಗಲೂ ಉಪ್ಪಿಟ್ಟು ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ಈರುಳ್ಳಿ, ಪ್ರತಿದಿನ ನಾನು ಅದೇ ತಿಂತಾ ಇರ್ತೀನಿ, ಆ ರವೆ ಉಪ್ಪಿಟ್ಟು ಅಂತ. ಇದನ್ನು ನೀವು ದಯವಿಟ್ಟು ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಈ ಸಾಬುದಾನ ಉಪ್ಪಿಟ್ಟು ಅತ್ಯದ್ಭುತವಾಗಿದೆ, ಬಹಳ ರುಚಿ ಇದೆ. ಸಾಬುದಾನ ಉಪ್ಪಿಟ್ಟು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದು ಸಾಬುದಾನ ರೀ, ತೊಳೆದು 6 ತಾಸು ನೆನೆ ಇಡ್ಬೇಕ್ರಿ. 6 ತಾಸು ಆದ್ಮೇಲೆ ಅದು ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲ ಒಗ್ಗರಣೆ ಹಾಕಿ ಅದ್ರಾಗ ಅರಿಶಿನ ಪುಡಿ ಹಾಕಿ ಇದು ಸಾಬುದಾನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಉಪ್ಪು, ಕಡಲೆ ಬೀಜ, ಕೊತ್ತಂಬರಿ ಹಾಕಿ ಮಾಡಿದ್ರೆ ಅಷ್ಟೇ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಅದು. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಬಹಳ ರುಚಿಯುಕ್ತ ಒಂದು ತಿಂಡಿಯನ್ನು ಮಾಡಿದ್ದೀರಾ, ಸಾಬುದಾನ ಉಪ್ಪಿಟ್ಟು. ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ತಯಾರಿಸಿದ್ದಕ್ಕೆ ನಿಮಗೆ ನಮ್ಮ ಖಾನಾವಳಿ ತಂಡದಿಂದ ಧನ್ಯವಾದಗಳಮ್ಮ. ಶರಣು ಶರಣಾರ್ಥಿ. ಸಾಬುದಾನ ಉಪ್ಪಿಟ್ಟು ಆರೋಗ್ಯಪೂರ್ಣ ಅಂಶಗಳನ್ನು ನಮ್ಮ ತಜ್ಞರು ತಿಳಿಸಿ ಹೇಳ್ತಾರೆ, ಬನ್ನಿ ಕೇಳೋಣ. ಸಾಬುದಾನಿ ಉಪ್ಪಿಟ್ಟು. ಈ ಉಪ್ಪಿಟ್ಟಿನಲ್ಲಿ ಪ್ರತಿ ದಿವಸ ನಾವು ಈ ರವೆ ಉಪ್ಪಿಟ್ಟು ತಿಂದು 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 ನಮಗೇನಾಗಿರ್ತದೆ, ಪಿತ್ತ ಜಾಸ್ತಿ ಆಗ್ತದೆ. ಯಾಕಂತೇಳಿದ್ರೆ ಗೋಧಿ ಅಪರೂಪದ ಆಹಾರ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ನಾವು ಗೋಧಿಯನ್ನು ಅಪರೂಪಕ್ಕೆ ಬಳಸಿದ್ರೆ ಒಳ್ಳೆಯದು. ಪ್ರತಿನಿತ್ಯವೂ ಗೋಧಿಯನ್ನು ಬಳಸಬಾರ್ದು. ಯಾರಿಗೆ PCOD ಅಂತಕ್ಕಂಥ ಸಮಸ್ಯೆ ಇರ್ತದೆ, ಅಂದರೆ ಗರ್ಭಕೋಶದಲ್ಲಿ ಗುಳ್ಳೆ ಇರ್ತವೆ, ಅವರು ಗೋಧಿಯನ್ನು ಬಳಸೋದ್ರಿಂದ ಅವರ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಗರ್ಭಕೋಶದಲ್ಲಿ ಗುಳ್ಳೆ ಆಗಿರ್ತಾವಲ್ಲ, ಅವರು ಈ ಸಾಬುದಾನಿಯನ್ನು ಬಳಸೋದ್ರಿಂದ ಅದೇನಾಗ್ತದೆ ಅಂತ ಹೇಳಿದ್ರೆ ಶರೀರದಲ್ಲಿ ಈ ತಂಪನ್ನು ಸೃಷ್ಟಿ ಮಾಡ್ತದೆ. ಮತ್ತು ಸಾಬುದಾನಿ ಅಂತಕ್ಕಂಥ ಒಂದು ಪದಾರ್ಥ ಇದೆಯಲ್ಲ, ಇದು ಸುಲಭವಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಪದಾರ್ಥ. ಇದೇನಾಗ್ತದೆ ಅಂತೇಳಿದ್ರೆ ಶರೀರದಲ್ಲಿ ಎಲ್ಲ ಸಪ್ತ ಧಾತುಗಳನ್ನು ಕೂಡ ಸರಿಸಮವಾಗಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಮತ್ತು ಸಾಬುದಾನಿ ಉಪ್ಪಿಟ್ಟನ್ನು ನಾವು ಸೇವನೆ ಮಾಡೋದ್ರಿಂದ ಇದೇನಾಗ್ತದೆ ಅಂತೇಳಿದ್ರೆ ಮಕ್ಕಳಲ್ಲಿ ಕರುಳಿನ ಒಳಗಡೆ ಇರತಕ್ಕಂಥ ವಿಷವನ್ನು ತೆಗಿಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದು ಯಾವುದೇ ಆಪರೇಷನ್ ಮಾಡಿದ ಮೇಲೆ ಸಾಬುದಾನಿ ಪಾಯಸ, ಸಾಬುದಾನಿ ಈ ಗಂಜಿ ಇದನ್ನೆಲ್ಲ ಹೇಳ್ತಾರೆ. ಯಾಕಂದರೆ ಇದು ಬೇಗ ಕರಗ್ತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ. ಹಾಗಾಗಿ ನೀವು ವಾರಕ್ಕೆ ಒಂದು ಸಲ ಈ ಸಾಬುದಾನಿಯಿಂದ ಮಾಡಿರ್ತಕ್ಕಂಥ ಉಪ್ಪಿಟ್ಟನ್ನು ಅಥವಾ ಸಾಬುದಾನಿಯಿಂದ ಮಾಡಿರ್ತಕ್ಕಂಥ ದೋಸೆಗಳನ್ನೆಲ್ಲ ಮಾಡ್ಕೋಬೋದು. ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಈ ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ ಅಂತಂದರೆ
ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಈ ಸಾಬುದಾನಿ ಅಕ್ಕಿ ಮಾಡ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಸಾಬುದಾನ ಉಪ್ಪಿಟ್ಟನ್ನು ಮಾಡುವುದು ಹೇಗೆ ಅಂತ. ಇದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.